ನಮಸ್ಕಾರ, ಹೇಗಿದ್ದೀರಾ ಕದಂಬವಾಸಿಗಳೇ? ಕದಂಬ ಟಾಕ್ಸ್ನ ಈ ಸ್ಪೆಷಲ್ ಎಪಿಸೋಡ್ಗೆ ನಿಮಗೆಲ್ರಿಗೂ ಮೋಸ್ಟ್ ವೆಲ್ಕಮ್. ನಮ್ಮೆಲ್ಲರ ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ? ಆದರೆ ಈ ಸುಂದರ ಬದುಕಿನಲ್ಲಿ ನಾವು ಮಾಡುತ್ತಿರುವ ತಪ್ಪುಗಳ ಬಗ್ಗೆ ನೀವು ಯಾವತ್ತಾದರೂ ಯೋಚಿಸಿದ್ದೀರಾ? ಬದುಕಿನ ಈ ಜಂಜಾಟದಲ್ಲಿ ಸತ್ಯ, ಸುಳ್ಳು, ಧರ್ಮ, ಅಧರ್ಮಗಳಲ್ಲಿ ಯಾವುದಕ್ಕೆ ಸಪೋರ್ಟ್ ಮಾಡಬೇಕು, ಯಾವುದಕ್ಕೆ ಸಪೋರ್ಟ್ ಮಾಡಬಾರ್ದು ಎಂದು ತಿಳಿಯದೆ ಒದ್ದಾಡುತ್ತಿರುವ ಅದೆಷ್ಟು ಜನರಿದ್ದಾರೆ. ಕೆಲವೊಂದು ಬಾರಿ ಸತ್ಯ ಗೊತ್ತಿದ್ರೂ ಯಾರ್ದೋ ಮೇಲಿನ ಭಯಕ್ಕೆ ನ್ಯೂಟ್ರಲ್ ಆಗಿರ್ತೀವಿ. ಹುಟ್ಟಿದ್ಮೇಲೆ ಒಂದಿನ ಸಾಯಲೇಬೇಕು, ಸಾವು ನಿಶ್ಚಿತ ಅಂತ ಗೊತ್ತಿದ್ಮೇಲೆ ಯಾರಿಗೆ ಭಯ ಪಡಬೇಕು? ಸತ್ಯ, ಧರ್ಮ, ಸುಳ್ಳು, ಅಧರ್ಮ ಅಂತ ಏನೇನೋ ಹೇಳ್ತಿದ್ದೇನೆ ಅಂತ ಕನ್ಫ್ಯೂಸ್ ಆಗ್ತಿದ್ದೀರಾ? ಡೋಂಟ್ ವರಿ, ನಿಮ್ಮೆಲ್ಲ ಕನ್ಫ್ಯೂಷನ್ಗೆ ನಾನೇ ಉತ್ತರ ಕೊಡ್ತೀನಿ. ಅದಕ್ಕಾಗಿ ಈ ವಿಡಿಯೋ ಕೊನೆ ತನಕ ನೋಡಿ. ಸರಿ, ಹಾಗಾದ್ರೆ ಈಗ ಆಕ್ಚುಯಲ್ ಮ್ಯಾಟರ್ಗೆ ಬರೋಣ. ಆತ ಓರ್ವ ವೀರ ಯೋಧ. ತನ್ನಲ್ಲಿದ್ದ ಅದ್ವಿತೀಯ ಶಕ್ತಿಯಿಂದ ಮಹಾಭಾರತ ಯುದ್ಧವನ್ನೇ ಕೇವಲ ಒಂದೇ ನಿಮಿಷದಲ್ಲಿ ಮುಗಿಸಿಬಿಡುವಷ್ಟು ಸಾಮರ್ಥ್ಯವಿದ್ದಂತಹ ಪರಾಕ್ರಮಿ. ಸಾಕ್ಷಾತ್ ಕೃಷ್ಣನ ಮುಂದೆ ತನ್ನ ಶಕ್ತಿ ಸಾಮರ್ಥ್ಯ ಏನೆಂಬುದನ್ನು ತೋರಿಸಿದ ಮಹಾಭಾರತದ ಒಬ್ಬ ಅನ್ಸಂಗ್ ಹೀರೋ. ಅರೆ, ಗಂಗಾ ಮಾತೆಯ ಪುತ್ರ ಮಹಾಪರಾಕ್ರಮಿ ಭೀಷ್ಮ ಪಿತಾಮಹರಿಗೆ ಮಹಾಭಾರತ ಯುದ್ಧವನ್ನು ಏಕಾಂಗಿಯಾಗಿ ಮುಗಿಸಲು 20 ದಿನಗಳು ಬೇಕು ಎನ್ನುವಾಗ ಈ ಯೋಧ 1 ನಿಮಿಷದಲ್ಲಿ ಯುದ್ಧವನ್ನು ಮುಗಿಸುವಷ್ಟು ಶಕ್ತಿವಂತನೇ ಎಂದು ನೀವು ಯೋಚಿಸಬಹುದು. ಹೌದು ಕದಂಬವಾಸಿಗಳೇ, ನಿಮ್ಮ ಯೋಚನೆ ಸರಿಯಾಗಿದೆ. ಮಹಾಭಾರತದಲ್ಲಿ ಲೋಕ ಪ್ರಸಿದ್ಧಿಯಾಗದ ಅಂದ್ರೆ ಲೈಮ್ ಲೈಟ್ಗೆ ಬಾರದಿರುವ ಅದೆಷ್ಟೋ ಯೋಧರಿದ್ದಾರೆ. ಅಂತಹ ಯೋಧರಲ್ಲಿ ಇವನು ಒಬ್ಬ. ಅದು ಬೇರೆ ಯಾರೂ ಅಲ್ಲ, ಘಟೋತ್ಕಚನ ಮಗ, ಭೀಮನ ಮೊಮ್ಮಗ, ಅವನೇ ಬಾರ್ಬರಿಕ. ತಾಯಿ ಜಗದಂಬೆಯಿಂದ ವರವಾಗಿ ಪಡೆದ 3 ಬಿಲ್ಲುಗಳ ಸಹಾಯದಿಂದ ಬರ್ಬರಿಕನಿಗೆ ಮಹಾಭಾರತ ಯುದ್ಧವನ್ನು 1 ನಿಮಿಷದಲ್ಲಿ ಮುಗಿಸಿಬಿಡುವಷ್ಟು ಸಾಮರ್ಥ್ಯವಿತ್ತು. ಇಷ್ಟು ಸಾಮರ್ಥ್ಯವಿದ್ದ ಬರ್ಬರಿಕನಿಗೂ ಯಾವ ಪಕ್ಷ ಸೇರಿಕೊಳ್ಳಬೇಕು ಅಂತ ಬಂದಾಗ ಆತನಲ್ಲಿ ದೃಢವಾದ ನಿರ್ಧಾರವಿರಲಿಲ್ಲ. ಯಾವ ಟೀಮ್ ಸೋಲುತ್ತದೆಯೋ ಆ ಪಕ್ಷದಲ್ಲಿ ನಿಂತು ನಾನು ಯುದ್ಧ ಮಾಡುತ್ತೇನೆ ಎಂದು ಗೊಂದಲದಲ್ಲಿದ್ದ. ಬರ್ಬರಿಕನ ಶಕ್ತಿಯನ್ನು ಮೊದಲೇ ಅರಿತಿದ್ದ ಕೃಷ್ಣನು ಉಪಾಯದಿಂದ ಆತನ ತಲೆಯನ್ನೇ ಕೇಳುತ್ತಾನೆ. ಕೃಷ್ಣನ ಮಾತಿಗೆ ಮರುಮಾತನಾಡದೆ ತಲೆಯನ್ನು ಕತ್ತರಿಸಿಕೊಡುತ್ತಾನೆ. ಬರ್ಬರಿಕನ ತಲೆ ದೇಹದಿಂದ ಬೇರ್ಪಟ್ಟರೂ ಆತ ಕೃಷ್ಣನ ಬಳಿ ಒಂದು ಮನವಿ ಮಾಡುತ್ತಾನೆ. ಈಗ ನಾನು ಹೇಗೂ ಯುದ್ಧವಂತೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ನನ್ನ ಪೂರ್ವಿಕರ ಪರಾಕ್ರಮವನ್ನು ನೋಡುವುದು ನನ್ನ ಕೊನೆಯ ಆಸೆ. ಅದರಿಂದ ಈ ಯುದ್ಧವನ್ನು ಸಂಪೂರ್ಣವಾಗಿ ನೋಡುವ ಅವಕಾಶವಾದರೂ ಮಾಡಿಕೊಡು. ಕೊನೆಗೆ ಬಾರ್ಬರಿಕನ ತಲೆಯನ್ನು ಎತ್ತರವಾದ ಪರ್ವತದಲ್ಲಿ ಇಟ್ಟು ಸಂಪೂರ್ಣ ಯುದ್ಧವನ್ನು ನೋಡುವ ಸೌಭಾಗ್ಯವನ್ನು ಕೃಷ್ಣ ಕರುಣಿಸುತ್ತಾನೆ. ಮಹಾಭಾರತ ಯುದ್ಧದ ಕೊನೆಯಲ್ಲಿ ಕೌರವರೆಲ್ಲರೂ ಹತನಾದ ಬಳಿಕ ಪಾಂಡವರು ಬಂದು ಬಾರ್ಬರಿಕನ ಹತ್ರ ಬಂದು ಹೇಗಿತ್ತು ಯುದ್ಧ ಎಂದು ಕೇಳುತ್ತಾರೆ. ಅದಕ್ಕೆ ಬಾರ್ಬರಿಕ, ನನಗೆ ನೀವ್ಯಾರೂ ಕಾಣಲಿಲ್ಲ, ಕಂಡಿದ್ದು ಕೃಷ್ಣ ಮಾತ್ರ. ಕೃಷ್ಣನೇ ಸೋತ, ಕೃಷ್ಣನೇ ಗೆದ್ದ, ಎಲ್ಲವೂ ಕೃಷ್ಣನೇ. ಮಹಾಭಾರತದ ಪ್ರತಿ ಸನ್ನಿವೇಶವು ಜೀವನಕ್ಕೆ ಬೇಕಾದ ಅದೆಷ್ಟೋ ದಾರಿಗಳನ್ನು ತೋರಿಸಿಕೊಟ್ಟಿದೆ. ತನ್ನಲ್ಲಿ ಎಲ್ಲಾ ಸಾಮರ್ಥ್ಯವಿದ್ದರೂ ದೃಢವಾದ ನಿರ್ಧಾರ ಇಲ್ಲದ್ರಿಂದ ಬರ್ಬರಿಕನಿಗೆ ತನ್ನ ಸಾಮರ್ಥ್ಯವನ್ನ ತೋರಿಸಲು ಅವಕಾಶವೇ ಸಿಗಲಿಲ್ಲ. ಆದರೂ ಪರಮಾತ್ಮನಿಗೆ ಸಂಪೂರ್ಣವಾಗಿ ಶರಣಾಗುವ ಮೂಲಕ ಮಹಾಭಾರತ ಯುದ್ಧವನ್ನ ಕಣ್ತುಂಬಿಕೊಳ್ಳುವ ಸೌಭಾಗ್ಯ ಅವನದಾಗಿತ್ತು. ಕೃಷ್ಣನ ಆಶೀರ್ವಾದದಂತೆ ಕಲಿಯುಗದಲ್ಲಿ ಕಾಟು ಶ್ಯಾಮ್ ಎಂಬ ಹೆಸರಿನಲ್ಲಿ ಬರ್ಬರಿಕನನ್ನು ಉತ್ತರ ಭಾರತದಲ್ಲಿ ಪೂಜಿಸಲಾಗುತ್ತಿದೆ. ನಮ್ಮ ಜೀವನದಲ್ಲಿಯೂ ನಾವು ಒಂದು ಸರಿಯಾದ ದೃಢ ನಿರ್ಧಾರವನ್ನ ತೆಗೆದುಕೊಂಡು ಯಾರ ಬೆಂಬಲಕ್ಕೆ ನಿಲ್ಲಬೇಕು ಎಂಬುದನ್ನು ಅರಿತುಕೊಳ್ಳಬೇಕು, ಅಥವಾ ಸಂಪೂರ್ಣವಾಗಿ ಪರಮಾತ್ಮನಲ್ಲಿ ಶರಣಾಗಿ ಆತನ ಇಚ್ಛೆಯಂತೆ ನಡೆಯಬೇಕು ಎಂಬುದು ಈ ಸನ್ನಿವೇಶದ ತಾತ್ಪರ್ಯ. ಕದಂಬ ಟಾಕ್ಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ಕಂಟೆಂಟ್ ಅನ್ನು ಶೇರ್ ಮಾಡಿ. ಧನ್ಯವಾದಗಳು.